ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಬೇಕಲ್ಲ, ಹಾಗೆ ಫಸ್ಟ್ ಸ್ನಾನ ಮಾಡಬೇಕು. ನಾವು ಯಾವತ್ತೂ ಹಂಡಿ ಒಲೆಯಲ್ಲಿ ನೀರು ಕಾಯಿಸ್ತಿದ್ವಿ, ಬಟ್ ಎಮರ್ಜೆನ್ಸಿಗೆ ಅಂತ ನಾವು ವಾಟರ್ ಹೀಟ್ರನ್ನು ತಂದು ಇಟ್ಕೊಂಡಿದ್ವಿ. ಅದನ್ನು ಯೂಸ್ ಮಾಡಿಕೊಂಡು ನೀರು ಬಿಸಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿಕೊಂಡು ನಾವು ಹೊರಟ್ವಿ. ಅಷ್ಟರಲ್ಲೇ ಅಣ್ಣ ಮೀನು ತೊಗೊಂಡ್ಬಂದಿದ್ದ, ತೋರಿ ಮೀನು. ಇದಕ್ಕೆ ಮಸಾಲೆ ತೆಗೆದುಬಿಟ್ಟು ಹೊರಟ್ವಿ, ಯಾಕಂದರೆ ಲೇಟಾಗಿ ಹೋಗುತ್ತೆ. ಅಜ್ಜಿನೂ ನಮ್ಮ ಜೊತೆ ಬಂದಿದ್ಲು. ಈ ಕಾಲು ಯಾವಾಗಲೂ ನಾಯಿಗೋಸ್ಕರ ತಗೊಬರ್ತೀವಿ, ತುಂಬ ನಾಯಿಗಳಿವೆ, ಹಾಗಾಗಿ ಅದಕ್ಕೋಸ್ಕರ ಅಂತಲೇ ತಂದಿದ್ವಿ. ನಾನು ತುಂಬ ದಿನದಿಂದ ವಿಡಿಯೋ ಮಾಡಿಲ್ಲ, ಯಾಕಂದರೆ ನನ್ನ ಆವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನನ್ನ ಮಗನಿಗೆ 6 ತಿಂಗಳು ಕಂಪ್ಲೀಟ್ ಆಯಿತು, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾವ ಥರ ಸಾಲಿಡ್ ಫುಡ್ ಕೊಡಬೇಕು ಅಂತ ಗೊತ್ತಿಲ್ಲ. ರಾಗಿ ಮಣಿ ಕೊಡೋದಾ, ಸಾಲಿಡ್ ಫುಡ್ ಕೊಡೋದಾ, ಸಿರಲ್ಯಾಕ್ ಕೊಡೋದಾ ಅಂತ, ಅಂದರೆ ಯಾವ ಥರ ಮಾಡೋದು ಅಂತ ಗೊತ್ತಿದೆ, ಬಟ್ ಈ ಟೈಮಲ್ಲಿ ಕೊಡ್ಬೋದಾ ಅಂತ ಅವ್ರ ಹತ್ರ ಕೇಳಿಕೊಂಡು, ಮತ್ತು ಸ್ವಲ್ಪ ಶೀತ ಆಗಿದೆ, ಅದನ್ನು ತೋರಿಸ್ಕೊಂಡಾಗ ಆಯಿತು ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಆವಾಗ ಫುಲ್ ನೀರಿತ್ತು, ಇವಾಗ ನೀರು ಸ್ವಲ್ಪ ಆರಿದೆ. ಇಲ್ಲಿಂದ ಈ ರಿಕ್ಷಾ ಅಂತೂ ಕೆಳಗಡೆ ಬಂದಿಲ್ಲ, ಯಾಕಂದರೆ ನೀರಿದೆ ಉಗಿಯತ್ತೆ ಅಂತ. ನಾವಿವಾಗ ಇಲ್ಲಿಂದ ಕರ್ಕಿಯಿಂದ ಮನೆಯಿಂದ ಹೊರಟ್ವಿ. ಈಗ ಸೀದಾ ಹೊನ್ನಾವರ. ನನ್ನ ಡೆಲಿವರಿ ಆಗಿದ್ದು ತಾಲೂಕು ಹೊನ್ನವರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಸೊ ಅಲ್ಲೇ ನಾವು ತೋರಿಸ್ತಾ ಇದ್ದೀವಿ. ನಾನು, ನಮ್ಮ ತಂಗಿ, ಪಾಪು ಮತ್ತು ಅಜ್ಜಿ ಇದ್ವಿ. ಅಜ್ಜಿ ಇದು ಸೊಸೈಟಿಗೆ ಹೋಗ್ತಾಳೆ, ಯಾಕಂದರೆ ರೇಷನ್ ತರಬೇಕಿತ್ತು. ಇವತ್ತು ಲಾಸ್ಟ್ ಡೇಟು. ಸೊ ಅವಳು ರೇಷನ್ ಕಾರ್ಡಿಂದ ಅಕ್ಕಿ ಬರಬೇಕಲ್ಲ, ಸೊ ರೇಷನ್ ತರಲಿಕ್ಕಂತ ಹೋಗ್ತಾಳೆ. ಅವಳನ್ನು ಇಲ್ಲೇ ಸೊಸೈಟಿ ಹತ್ರ, ಕರ್ಕಿ ಸೊಸೈಟಿ ಹತ್ರ ಇಳಿಸ್ಬಿಟ್ಟು ನಾನು, ನಮ್ಮ ತಂಗಿ ಮತ್ತು ಪಾಪು 3 ಜನ ಹೊನ್ನಾವರ ಹೋದ್ವಿ. ಹಾಗೆ ಆ ಅಜ್ಜಿನ ಪಿಕಪ್ ಮಾಡಲಿಕ್ಕೆ ಅಣ್ಣ ಬರ್ತಾರೆ, ಅಣ್ಣ ಕರ್ಕೊಂಡು ಮನೆಗೆ ಹೋಗ್ತಾರೆ. ನಾವು 3 ಜನ ಹಾಸ್ಪಿಟ್ಲಿಗೆ ಹೋದ್ವಿ. ಕರ್ಕಿ ಟು ಹೊನ್ನಾವರ 6 ಕಿಲೋಮೀಟರ್ ಇದೆ. ನಾವು ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಫಸ್ಟ್ ಕಾಲ್ ಮಾಡ್ಕೊಂಡೇ ಹೋಗಿದ್ವಿ, ಯಾಕಂದರೆ ಡಾಕ್ಟರ್ ಇರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಡಾಕ್ಟ್ರ್ ಇರ್ತಾರೆ ಬನ್ನಿ ಅಂತ ಹೇಳೋದು, ಅದಕ್ಕೋಸ್ಕರ ನಾನು ಪಾಪನ ಕರ್ಕೊಂಡು ಹೋದ್ವಿ. ಇಲ್ಲಿಂದ ನೋಡಿದ್ರೇ ಗೊತ್ತಾಗುತ್ತೆ, ಫುಲ್ ರಶ್ ಇದ್ದರು. ಚೀಟಿ ಮಾಡ್ಕೊಂಡು ಹೋಗ್ಬೇಕು ಫಸ್ಟು. ಎಂಟ್ರೆನ್ಸಲ್ಲಿ ಕೆಳಗಡೆ ಅಲ್ಲಿ ಮೆಟ್ಲತ್ತ ಬಂದಿದ್ದರು ಜನ, ಅಲ್ಲಿ ತನಕ ಕ್ಯೂ ನಿಂತ್ಕೊಂಡಿತ್ತು. ನನಗೂ ಚೀಟಿ ಮಾಡ್ಲಿಕ್ಕೆ ಹೋದೆ. ನನ್ನ ತಂಗಿ ಪಾಪನ ಕರ್ಕೊಂಡು ಡಾಕ್ಟ್ರ್ ಹತ್ರ ಹೋದ್ಲು, ಅಲ್ಲೂ ಕ್ಯೂ ಇರುತ್ತೆ. ಸೊ ಅಲ್ಲೂ ಕ್ಯೂನಲ್ಲೇ ನಿಂತ್ಕೊಳ್ಬೇಕಾಗತ್ತೆ, ಅದಕ್ಕೋಸ್ಕರ ಅವಳು ಆ ಕಡೆ ಹೋದ್ಲು, ನಾನು ಈ ಕಡೆ ಬಂದೆ. ತುಂಬ ಲೇಟ್ ಆಗಿದ್ದರಿಂದ ನಾವು ಸೀದಾ ಮನೆಗೆ ಬಂದ್ವಿ. ಇದು ಇವತ್ತಿನ ಲಾಗ್ ಆಗಿರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.